ಮೇಲೆ ಇರ್ತದೆ. ಸೊ ತಮ್ಮಂದಿರನ್ನ ಅಣ್ಣಂದಿರನ್ನ ಎಲ್ಲರನ್ನೂ ಜೊತೆಗೆ ತೊಗೊಂಡೋದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಸಮುದಾಯ ಮೇಲೆ ಬರುತ್ತೆ. ಇದಕ್ಕೆ ಉದಾಹರಣೆ ನಮ್ಮ ಬಾಮೈದ ಆರ್ಮಿಯಲ್ಲಿದ್ದಾನೆ, ನಮ್ಮ ಚಿಕ್ಕಪ್ಪ ಮಾಸ್ಟರ್ ಆಗಿದ್ದಾರೆ, ಮಾವಂದ್ರ ಥರ ಆಗ್ತಾರೆ, ಅವರು ವೆಟರ್ನರಿ ಹಾಸ್ಪಿಟ್ಲಲ್ಲಿ ಆಗಿದ್ದಾರೆ. ಅದೇ ರೀತಿ ಆದರೆ ಅದನ್ನ ಮರ್ತೋಗ್ಬೇಕು. ಸೊ ಅವ್ರಿಗೆ ಯಾವ ವಿಧವಾಗಿ ಸ್ವಲ್ಪ ನಮ್ಮ ಕೈಯಲ್ಲಿ ಹಣ ಕೊಡಿ ಸಿಚುವೇಷನಲ್ಲಿ ನವೋದಯ ಸ್ಕೂಲ್ಸು, ಮೊರಾರ್ಜಿ ದೇಸಾಯಿ ಆ ಥರ ರೆಸಿಡೆನ್ಸಿಯಲ್ಸ್ ತುಂಬ ಚೆನ್ನಾಗಿದೆ. ಮಾಹಿತಿಯಲ್ಲಿ ಎಷ್ಟು ಮಾತ್ರ ಅದೇ ರೀತಿ ನಾನೇನು ಹೇಳ್ತೀನಿ ಅಂದರೆ ಅಗ್ಗದವರ ಜೀವನ ಸಂಪೂರ್ಣವಾಗಿ ಕಡುಬಡತನದಿಂದ ಬೆಲ್ಲ ದೀನ ದಲಿತರಿಗೆ ಬೆಲ್ಲ ಸಕ್ಕರೆ ಆಗಬೇಕಾಗಿದೆ. ಅಂತ ಬೆಲ್ಲ ಸಕ್ಕರೆ ಆಗ್ತಕ್ಕಂಥ ಏನೇ ಕಾರ್ಯಕ್ರಮವನ್ನ ನಿಮ್ಮ ನೇತೃತ್ವದೊಳಗೆ ಹಮ್ಮಿಕೊಂಡ್ರೆ ನಾವು ಸದಾ ನಿಮಗೆ ತನು ಮನ ಧನವನ್ನ ಅರ್ಪಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತಾ ಜಾಸ್ತಿ ದೇಶದಲ್ಲಿ ಮಾತನಾಡಬೇಕಂತೇಳಿ ಆಮೇಲೆ ನಮ್ಮ ಸರ್ ಹೇಳಿದ್ರು, ನೀವು ನೌಕರರು ಒಂದು ಸಮಾವೇಶವನ್ನ ಮಾಡಲೇಬೇಕು, ನೀವು ಕರೀಬೇಕು ಎಲ್ಲರನ್ನ ಅಂತೇಳಿ ಚಿತ್ರದುರ್ಗದಲ್ಲಿ ಇಂಥದೊಂದು ಸಮಾವೇಶ ರಾಜ್ಯಾಧಿಕಾರ ಹಿಡಿಯುವ ಅವಕಾಶಗಳಿಂದ ಆಗ್ಬೋದು, ಎಲ್ಲ ಅವಕಾಶಗಳಿಂದ ವಂಚಿತರಾಗಿದೆ. ಏನು ಈ ದೇಶದಲ್ಲಿ ಒಂದು ಜಾತಿ ವ್ಯವಸ್ಥೆ ಅನ್ನೋದಿದೆ ಇದೆ. ಒಂದು ಈ ವ್ಯವಸ್ಥೆ ಅಡಿಯಲ್ಲಿ ಯಾವ್ಯಾವ ಜಾತಿಗಳು ಏನ್ ಮಾಡಬೇಕು ಅನ್ನೋದು ಒಂದು ಶ್ರೇಣೀಕೃತ ರೀತಿಯಲ್ಲಿ ವ್ಯವಸ್ಥೆ. ಆ ಕಾರಣದಿಂದ ಅದನ್ನ ಪ್ರತಿಭಟಿಸಿ ಮೊಟ್ಟ ಮೊದಲನೇ ಬಾರಿಗೆ ಗೌತಮ ಬುದ್ಧ ಅವರಾಗಿರ್ಬೋದು 2600 ವರ್ಷಗಳ ಮುಂಚೆ, ಅಥವಾ ತದನಂತರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಏನು ಒಂದು ಚಳುವಳಿಯನ್ನು ಮಾಡಿದ್ರು, ಒಂದು ಶರಣ ಕ್ರಾಂತಿಯನ್ನು ಮಾಡಿದ್ರು 12ನೇ ಶತಮಾನದಲ್ಲಿ. 14ನೇ ಇವರು ನಮ್ಮ ಅಕ್ಕದು ಅಥವಾ ಗುರುಗಳಾಗಿದ್ದಂತ ಗುರುನಾನಕ್ ಅವರಾಗಿರ್ಬೋದು, ನಾರಾಯಣ ಗುರು ಅವರಾಗಿರ್ಬೋದು ಕೇರಳದಲ್ಲಿ ಅಥವಾ ತಮಿಳುನಾಡು, ಯಾರು ಕೂಡ ಇದನ್ನ ಒಂದು ಶಾಸನವನ್ನ ಜನಕ್ಕೆ ನಿಜವಾದ ಹಕ್ಕುಗಳನ್ನ ಕೊಡಿಸೋದಕ್ಕೆ ಸಾಧ್ಯವಾಗಿಲ್ಲ. ಎಸ್ಪೆಷಲಿ ಇಲ್ಲಿ ವಿಷಯ ಇದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಏನು ಬರೆದ್ರು ಈ ದೇಶದಲ್ಲಿ ರಚನೆ ಆಯ್ತು, ಮೀಸಲಾತಿಯ ಒಂದು ಸವಲತ್ತುಗಳು ನಮಗೇನು ಸಿಕ್ತು, ಆ ಯೋಜನೆ ಅಡಿಯಲ್ಲಿ ನಮಗೆ ಸಿಕ್ಕಿದ್ದ ಒಂದು ಹಕ್ಕಾಗ್ಲಿ, ಒಂದು ರಕ್ಷಣೆಯ ಮುಖಾಂತರ ಒಂದು ಬದಲಾವಣೆ ಈ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಯ್ತು. ಬಿಡಿ ಎಲ್ಲ ಮುಂದೆ ಬನ್ನಿ. ಮೊದಲನೇ ಬಾರಿಗೆ ಈ ದೇಶದಲ್ಲಿ ಒಂದು ಕ್ರಾಂತಿ ಅಂದ್ರೆ ಒಂದು ಯೂನಿಫಿಕೇಶನ್ ಆಫ್ ಜರ್ಮನಿ ಹತ್ತದ ಹೊಳೆ ಹರಿಯುತ್ತೆ. ಒಂದು ಕ್ರಾಂತಿ ಇದೆಯಲ್ಲ, ಕೇವಲ ಒಂದೇ ಒಬ್ಬ ಜೀತದ ಆಳಾಗಿರ್ತಾನೆ, ಅದೇ ಹಳ್ಳಿಗೆ ಅದೇ ಗೌಡನ ಮನೆಗೆ ಅಂತ ಒಂದು ಅವಕಾಶ ಒಂದೇ ಜನರೇಷನ್ ಅಲ್ಲಿ. ಕುಗ್ರಾಮದಲ್ಲಿ ಗುಡಿಸಲಿಕ್ಕೆ ಅರ್ಥ ಆಗಬೇಕು, ಹಿಡಿಬಹುದು ಸರ್ಕಾರದಲ್ಲಿ ಏನೇನು ಸವಲತ್ತುಗಳಿದೆ, ಏನೇನು ಅವಕಾಶಗಳಿವೆ ಅನ್ನೋದನ್ನ ಅರಿವು ಮೂಡಿಸೋ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಯಾವ ಸಮುದಾಯಗಳು ಅನ್ಟಚಬಲ್ ಅಲ್ಲ, ಎಲ್ಲಾ ಸಮುದಾಯಗಳು ಅನ್ಟಚಬಲ್, ಆ ರೀತಿ ಹೇಳ್ಬೋದು. ನೀವು ಅಂದ್ರೆ ಏನು ಹೊಲಿಯರು ಮಾದರಿ ನಮ್ಗೆ ಇಲ್ಲದೆ ಇರ್ಬೋದು, ಆದ್ರೆ 1000 ಸಿಟಿ ಆಕ್ಟ್ ಕ್ರಿಮಿನಲ್ ಟ್ರೈಬ್ಸ್ ಜಾರಿಗೆ ತರ್ತಾರೆ. ಯಾಕೆ ಅರಣ್ಯ ಮಾಡಿ ಅದನ್ನ ಮಾರಾಟ ಮಾಡ್ತೀವಿ. ಸಿದ್ಧ ಔಷಧಿಯ ವಿಧಾನವನ್ನ ಕಂಡಿಡಿದವರು ನಾವೇ. ಅಂದ್ರೆ ಅಪರಾಧಿತ ಬುಡಕಟ್ಟುಗಳು ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ 1850 ಯಾವಾಗ ಆಗುತ್ತೆ ಈ ದೇಶದಲ್ಲಿ, ನಡಕ ಉಂಟಾಗುತ್ತೆ ಮಾಡ್ತಾರೆ. ಅಲ್ಲಿ ಕ್ರಿಮಿನಲ್ ವಾಪಸ್ ಕೊಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಕೂಡ ಇವತ್ತಿಂದಾನೇ ಒಂದು ಸಂಕಲ್ಪವನ್ನ ಮಾಡಬೇಕು. ಏನು ರೀತಿಯಲ್ಲಿ ಅಷ್ಟೇ ಅಲ್ಲ, ನುಲಿಯ ಚಂದ್ರಯ್ಯನವರು